ನಾಗತಿ ಬಸ ಪರಿಚಯ ನೋಡಿ ಸುಮಂಗಲ್ಲಿ ಯಾರೋ ಅದು ಡೌರಾಣಿ ಅಂತ ಹೇಳ್ತಾ ಇರೋದು. ಸುಮ್ನೆ ಇರೋ. ಅಲ್ಲ ನಮ್ಮ ಹುಡುಗಿರ್ನೇ ಕೇಳೋಣ, ನಾವು ಹುಡುಗಿರಿಗೆ ಡವ್ ಮಾಡಕ್ ಬರುತ್ತಾ? ಡವ್ ಅಂದ್ರೆ ಏನಂತಾನೆ ನಮಗ್ ಗೊತ್ತಿಲ್ಲ. ಇದನ್ನೇ ಡವ್ ಅನ್ನೋದು. ಮುಚ್ಕೊಂಡಿರಪ್ಪ ನೀನು. ಈ ಡವ್ ಅನ್ನೋ ಪದಕ್ಕೆ ಸ್ಪೆಲ್ಲಿಂಗೇ ಗೊತ್ತಿಲ್ಲ ನಮ್ಗೆ ಅಲ್ವಾ? ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಡವ್ ಮಾಡೋದು, ದೌಲತ್ತು ತೋರ್ಸೋದು ಇದೆಲ್ಲ ಈ ಹುಡುಗರು ಇದಾರಲ್ಲ ನೀವುಗಳೇ. ನಿಜ, ನನಗೊಬ್ಬ ಗಂಡ ಇದ್ದಾನೆ, ಶುದ್ಧ ದಡಪಿಂಡ ನನ್ನ ಮಗ. ಅವನು ಎಷ್ಟು ಜಿಪ್ಪುಣ್ ನನ್ನ ಮಗ ಅಂದ್ರೆ, ಈಗ ಶಹಜಹಾನು ಅವನ ಹೆಂಡತಿಗೋಸ್ಕರ ತಾಜ್ ಮಹಲ್ ಕಟ್ಟಿಸ್ದ. ಅಲ್ಲಿ ತನಕ ಯಾಕೆ ಹೋಗೋದು? ನಮ್ಮ ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿರೋರ್ ಹೆಸರೇನೋಣ? ನಮ್ಮ ಸ್ನೇಹಿತರ ಬಳಗ ಬಸಾಪುರ. ಅವ್ರೆಲ್ರೂ ಅವ್ರವ್ರ ಹೆಂಡತಿರ್ಗೋಸ್ಕರ ಮದ್ವೆ ಆಗಿರೋರು ಇಲ್ಲಿ ಬಸಾಪುರದಲ್ಲಿ ಒಂದೊಂದ್ ಮನೆ ಕಟ್ಟಿದಾರಂತೆ. ಇನ್ನ ಈ ಅಕ್ಕರ್ ಗಂಡ ಇವ್ರ ಗಂಡನೂ ಅವ್ರಿಗೋಸ್ಕರ ಒಂದ್ ಮನೆ ಕಟ್ಟಿದ್ದಾರೆ. ನಾನು ನನ್ ಗಂಡನ್ ಕೇಳ್ತಾ ಇರ್ತೀನಿ, ನನ್ಗೋಸ್ಕರ ಏನ್ರೀ ಕಟ್ಟಿದೀರಾ ಅಂತ. ಕಟ್ಟಿಲ್ವಾ? ತಾಳಿ ಬಿಟ್ರೆ ಏನು ಕಟ್ಟಿಲ್ಲ. ನನ್ ಗಂಡ ಯಾರು ಅಂತ ನಾನೇ ಕರೆದು ಬಿಡ್ತೀನಿ, ನೀವೇ ನೋಡ್ಬಿಡಿ. ಏನ್ರೀ ಬರ್ರಿ ಮೇಕೆ. ಹೆಂಡತಿ ಕರೀತಾವ ನೋಡು. ಹೇಳ ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ, ಯಾರೋ ನಾಯಿ ಇಸ್ಕೊಳ್ತಾ ಇದ್ರು. ಹಲೋ 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 ಹಲೋ, ಯಾರು? ನಾನ್ರಿ ಲಲ್ಲಿ. ನೀನ್ ಲಲ್ಲಿ ಆದ್ರೆ ನನಗೆ ಇಲ್ಲಿ ಮುಚ್ಕ ಫೋನ್ ಇಡು. ಏನು ಹಿಂದಕ್ ತಿರುಗ್ ನೋಡಿ. ಹಿಂದಕ್ ತಿರುಗಿ ನೋಡ್ಬೇಕಂತ ನೋಡ್ಲಾ? ನೋಡಲೇ. ಅಲ್ಲ, ಎಣ್ಣೆ ಹೊಡೆದಿರೋ ನಾನು ಅವಳು ಉಲ್ಟಾ ನಿಂತವಳೆ. ಕರೆಕ್ಟ್ ಕೊಡುಕು ನನ್ನ ಮಗನೇ. ಹಿಂದಕ್ ತಿರುಗ್ ನೋಡಲ್ಲ, ನೀನ್ ಹೆಂಡತಿ ನಿಂತಿದ್ದೀನಿ. ನೀನು? ನಾನೇ. ಅಯ್ಯೋ ಮೇಡಮ್, ನೀವು? ನಾನು ಹೆಂಡತಿಗೆ ಮೇಡಮ್ ಅಂತ ಎಲ್ಲ ನೀವೆಂತಾನೆ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕಸ ಕೊಡ್ತಿದ್ರಲ್ಲ, ನೀನಲ್ವಾ? ಓ, ಈಗ ಗೊತ್ತಾಯ್ತು ಮೇಡಮ್, ನೀವೇ? ಮೇಡಮ್ ನೀವು? ಅಲ್ಲ, ಏನ್ ಮೇಡಮ್, ಸಿನಿಮಾ ಹೋದ್ರು ನಿಮ್ಮ ಹೆಸ್ರೆ, ಸೀರಿಯಲ್ ಹೋದ್ರು ನಿಮ್ಮ ಹೆಸ್ರೆ, ಸ್ಟೇಜ್ ಮೇಲೆ ಬಂದ್ರು ನಿಮ್ಮ ಹೆಸ್ರೆ. ಆಕ್ಚುಲಿ ನನ್ ಗಂಡನೇ ಆದ್ರೂ ನನ್ನ ಅಭಿಮಾನಿ. ಎಲ್ಲೆಲ್ಲೂ ನಿಮ್ಮ ಹೆಸ್ರೆ. ಥ್ಯಾಂಕ್ ಯು ರೀ. ನಿಮ್ಮ ಹೆಸ್ರೇನ್ ಮೇಡಮ್? ನಾನ್ರಿ ನಿಮ್ ಹೆಂಡತಿ ಲಲ್ಲಿ. ಸೋಜಪ್ಪನ್ ನೋಡ್ದಾಗ ಗೊತ್ತಾಯ್ತು, ನೀನೇನಲ್ಲಿ ಹೆಂಡತಿ ಹೇಳ್ತಿಲ್ಲ. ಏನ್ ಚಿನ್ನ ಬರ್ತಿದಂಗೆ ಕುಡ್ಕೊಂಡ್ ಬಂದಿದ್ಯಲ್ಲ, ಕುಡುಕ ನನ್ನ ಮಗನೇ. ನಮ್ಮನ್ ಕುಡುಕ್ರು ಹೊತ್ತವಳೆ. ನಾವು ಕುಡುಕ್ರಲ್ಲ. ಏನೇನ್ ಕುಡುಕ್ರು ಅಂದೆ, ಏನೇನ್ ಕೆಡುಕರು ಅನ್ಬೇಕಾ? ಮದ್ಯಪಾನ ಪ್ರಿಯರು. ನಿನಗೆ ಅದು ಆಗಿಲ್ಲ ಅಂದ್ರೆ ACP ಅಂತ ಕರಿ. ACP ಅಲ್ಲ ಅಣ್ಣ ನೀವೇನಣ್ಣ ಆಗಿದ್ದೀರಾ? ಅಷ್ಟೊಂದು ಓದಿ ಅಷ್ಟು ಸರ್ವಿಸ್ ಮಾಡಿ ಅವರೇ ಇನ್ನು ACP ಆಗಕ್ಕಾಗಿಲ್ಲ. ಒಂದು ಕ್ವಾರ್ಟರ್ ಕುಡಿದ್ಬಿಟ್ಟು ನೀನ್ ಹೆಂಗ ACP ಆಗ್ತೀಯಾ? ಅದು ACP ಅಲ್ಲ, ಮತ್ತೆ ಆಲ್ಕೋಹಾಲ್ ಕನ್ಸ್ಯೂಮಿಂಗ್ ಪರ್ಸನ್ ಅಂತ ಇಂಗ್ಲಿಷ್ ಅಲ್ಲಿ ಇಟ್ಕೊಂಡಿದೀವಿ ನಾವು ಹೆಸರನ್ನ. ಏನ್ ಹಿಂಗ್ ಮಾತಾಡ್ತಾ ಅಲ್ಲ, ಇವತ್ತು ಬಾರ್ ಬಿಜಿ ಆಗಿದ್ರೇನೆ ಸರ್ಕಾರ ಬಿಗಿ ಆಗಿರೋದು. ಏನಂತೀರಾ? ಬಾರು ಅಂದ ತಕ್ಷಣ ಎಲ್ಲರದು ಕಾರ್ಬಾರ್ ಶುರು ಆಗೋಗ್ಬಿಡ್ತು ಅಲ್ರಿ? ಅಷ್ಟೇ ಅಲ್ಲಮ್ಮ, ಅಷ್ಟೇ ಅಲ್ಲ, ನಾವ್ ಎಣ್ಣೆ ಹೊಡೆದ್ಬಿಟ್ಟು ರೋಡ್ ಅಲ್ಲಿ ನಡ್ಕ ಹೋಯ್ತಾ ಇದ್ರೆ ನಮ್ ಮುಂದೆ CM PM ನಮ್ ಮುಂದೆ ನಿಂತ್ಕ ಮಾತಾಡಲ್ಲ. ಯಾಕೋ? ವಾಸನೆ ಹೊಡಿತಾ ಇರ್ತದಲ್ಲ, ಯಾವಾಗ ಮಾತಾಡ್ತೀನಿ? ಏನು ಅಲ್ರಿ, ಯಾಕ್ರಿ ಕುಡಿಬೇಕು ನೀವು? ಹಾಳಂತೂ ಕುಡಿಯೋದ್ರ ಬದಲು ಹಾಲು ಹಾರ್ಲಿಕ್ಸ್ ಕುಡಿದ್ರೆ ಆಗಲ್ವಾ? ನಾವ್ ಹೆಣ್ಮಕ್ಳನ್ನ ಕೇಳಿ ಎಷ್ಟ್ ಚೆನ್ನಾಗಿ ಹಾಲಿಗೆ ತುಪ್ಪ ಹಾಕೊಂಡು ಒಂದೊಂದು ಗ್ಲಾಸ್ ಇಳಿಸ್ತೀವಿ. ಎಷ್ಟು ಸ್ಟ್ರೆಂತ್ ಇರುತ್ತೆ ನಮ್ ಕೈಯಲ್ಲಿ. ಅಂದ್ರೆ ನಿನಗೆ ಈಗ ಶಕ್ತಿ ಇದೆ. ಹಾಲು ತುಪ್ಪ ಎಲ್ಲ ಕುಡಿದು ಶಕ್ತಿ ತುಂಬಿ ತುಳುಕ್ತೈತೆ. ಬೂಸ್ಟ್ ಇಸ್ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಹೋಗ ಲೈಟ್ ಕಂಬ ಮಾಡಿಸ್ಬಿಡ್ಬ. ಏನ್ರಿ ಹೇಳ್ತಾ ಇದ್ದೀರಾ? ಆಗಲ್ಲ ಅಲ್ವಾ? ನಾವು ಗಂಡ್ ಮಕ್ಳು ಅದೇ ಒಂದ್ 90 ಎಣ್ಣೆ ಕುಡಿದ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡ್ರೆ ರೋಡೇ ಅಳ್ಳಾಡ್ತಾ ಇರ್ತದೆ. ಹೇಳು
ನಾನು ಕರೆದ ತಕ್ಷಣ ಸ್ಟೇಜ್ ಮೇಲೆ ಯಾಕೆ ಬರಲಿಲ್ಲ? ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗಿದೆ. ಯಾನಂತ ಇಂಪಾರ್ಟೆಂಟ್ ಕೆಲಸ? ಅಲ್ಲ, ನಾವ್ ಹೆಂಡತಿರಿಗಿಂತ ಇಂಪಾರ್ಟೆಂಟ್ ನಿಮ್ಗೆ ಏನಿರುತ್ತೆ ಅಂತ. ಹೆಂಡತಿರು ಕರೆದಾಗ ಗಂಡ ಎಲ್ಲೇ ಇದ್ರು ಪ್ರತ್ಯಕ್ಷ ಆಗ್ಬೇಕಲ್ವಾ? ತುಂಬಾ ಇಂಪಾರ್ಟೆಂಟ್. ಏನಂತ ಇಂಪಾರ್ಟೆಂಟ್? ತುಂಬಾ ಇಂಪಾರ್ಟೆಂಟ್. ಹೇಳಿ ಅದೇಂತ ಅಂತ. ಸಂಡಾಸ್ಕ್ ಹೋಗಿದೆ. ಏನು ಸಂಡಾಸ್ಕ್ ಹೋದ್ರೆ ಏನಂತೆ? ಹೆಂಡತಿ ಕರೆದ ತಕ್ಷಣ ಬರ್ಬೇಕಪ್ಪ. ಸಂಡಾಸ್ ಅಲ್ಲಿ ನೀವು ಗಂಡಸರು ಏನ್ ಮಾಡ್ತೀರಾ ಅಂತ ನಮಗ್ ಗೊತ್ತಿಲ್ವಾ? ಅವ್ರೇನೇನೋ ಏನ್ ಯಾಕದಲ್ಲ? ನಾನು ಹೇಳ್ತೀನಿ ಕೇಳಿ. ಏನು ಇವಲ್ಲ ಇವು ಪಡ್ಡ ಹುಡುಗರುಗಳು. ಹೌದು, ಉಡಾಳ ಹುಡುಗರುಗಳು. ಏನಣ್ಣ ಹಿಂಗಂತವ್ರೆ? ನಮ್ದು ಮಹಿಳಾ ಸಮಾಜ ಇದೆ. ಈ ಉಡಾಳ ಹುಡುಗರುಗಳಿದಾರಲ್ಲ, ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಬಾಯಲ್ಲಿ ಒಂದ್ ಮಾವ ಹಾಕೊಂಡು ಕೈಯಲ್ಲಿ ಒಂದ್ ಮೊಬೈಲ್ ಹಿಡ್ಕೊಂಡು ಯಾವ್ಯಾವ ಹುಡುಗಿಯರಿಗೆ ಯಾವ್ಯಾವ ಜಾನಪದ ಸಾಂಗ್ ಕಳಿಸ್ಲ ಮಾವ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನಮ್ ತರ ಬ್ಯೂಟಿಫುಲ್ ಯಂಗ್ ಲೇಡೀಸ್ ಇದೀವಲ್ಲ, ಅಲ್ಲ ಅವ್ರು ಬ್ಯೂಟಿಫುಲ್, ನಿನಗೋಲ್ಸ್ ಕೇಳ್ಬೇಡ. ನೀನ್ ಮೇಕಪ್ ರಾಣಿ ನೀನು. ಏನು ನಮ್ ತರ ಯಂಗ್ ಬ್ಯೂಟಿಫುಲ್ ಜಾಸ್ತಿ ಮಾತಾಡಿದ್ರೆ ನಿನ್ ಮೇಕಪ್ ಎಲ್ಲ ಒರೆಸ್ಬಿಟ್ಟು ಒರಿಜಿನಲ್ ಫೇಸ್ ರಿವೀಲ್ ಮಾಡ್ಬಿಡ್ತೀನಿ. ಅಲ್ಲಿ ಇರೋ ಮಗು ಓಡೋಗ್ಬಿಡ್ತದೆ. ಆಯ್ತು, ಅವ್ರ ತರ ಯಂಗ್ ಬ್ಯೂಟಿಫುಲ್ ಲೇಡೀಸ್ ಇದಾರಲ್ಲ, ಹೌದು, ಅವರೆಲ್ಲ ನೆಕ್ಸ್ಟ್ ಸರಿಗಮಪ್ಪಾಗ ನಾವೇ ಹೋಗ್ಬೇಕು ಅಂತ ದಮ್ಮರಿ ದಮ್ ಅಂತ ದಮ್ ಕಟ್ಟಿ ಆಡೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಹೌದಕ್ಕ? ಆದ್ರೆ ಇಲ್ವಾ? ನಿಮ್ ತರ ಮದುವೆ ಆಗಿರೋ ಅಂಕಲ್ಗಳು ಇರ್ತೀರಲ್ಲ, ನೀವುಗಳು ಅಯ್ಯೋ ನನ್ನ ಹೆಂಡತಿ ಇವತ್ತು ಹೂ ತಗೊಂಡ್ಬಂದಿಲ್ಲ ಅಂತ ಪರ್ಕೆ ತಗೊಂಡು ಹೊಡೆದ್ಲು ಕಡೋ, ಅಯ್ಯೋ ನೆನ್ನೆ ಬಳೆ ತಂದ್ಕೊಟ್ಟಿಲ್ಲ ಅಂತ ಯಾಕಡ ತಗೊಂಡು ಹೊಡೆದ್ಲು ಕಡೋ ಅಂತ ಗುಳು ಅಂತ ಅಳ್ತಿರ್ತೀರ. ಏನನ್ನ ಇಷ್ಟು ಕರೆಕ್ಟ್ ಆಗಿ ಹೇಳ್ತಾಳೆ? ಅಲ್ಲ ಇದೆಲ್ಲ ನಿಂಗೆ ಹೆಂಗ್ ಗೊತ್ತಾಯ್ತು? ನಂಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ, ಸಂಡಸ್ ರೂಮಲ್ಲಿ ಸಿಸಿ ಕ್ಯಾಮ್ರಾ ಇಟ್ಟಿದ್ರು. ಬೈಲಿ ಏನು ಕೆಳಗಿಕ್ಕಿದ ಮೇಲಿಕ್ಕಿದೆ? ಎರಡು ಕಡೆ ಇಟ್ಟಿವ್ನಿ. ಅಯ್ಯೋ ನೀನ್ ಎರಡು ಕಡೆಗೆ ಅಲ್ಲಿ ಕೂತೋಡಲ್ಲ ಅಣ್ಣ. ನಮ್ಮ ಮನೆ ಸಣ್ಣ ರೂಮಲ್ಲಿ ನೀರ್ ಬಂದಿಲ್ಲ, ನಿಮ್ ಮನೆಗೆ ಹೋಗಿ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದ. ನನಗೇನ್ರಿ ಗೊತ್ತಿತ್ತು? ನನಗೆ ನಿಮ್ಮಲ್ಲಿ ಅನುಮಾನ. ಯಾಕೆ? ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಹೊಟ್ಟೆಗೊಂದು ಹುಳ ಹುಟ್ಲಿಲ್ವಲ್ಲ ಅಂತ. ಅದಕ್ಕೆ ನಾನು ಎಲ್ಲಾದ್ರೂ ಸಿಸಿ ಕ್ಯಾಮ್ರಾ ಇಡ್ತೀನಿ. ಒಟ್ಟ ಏನ್ ಇಷ್ಟಕ್ಕೆಲ್ಲ ನೀನ್ ಸಿಸಿ ಕ್ಯಾಮ್ರಾ ಒಟ್ಟಲ್ಲಿ ಉಳತಲೇ ಬೇಕು. ಸಂತಾಗ ಹೋಗು, ಒಂದಷ್ಟು ಕೊಳತಾಗಿರೋ ತರಕಾರಿ ಹಣ್ಣು ಎಲ್ಲ ತಗೋ, ಒಂದಷ್ಟು ಬೆಲ್ಲ ತಗೊಂಡು ಎಲ್ಲ ಜಜ್ಬಿಟ್ಟು ತಿನ್ನು. ಬೆಳಿಗ್ಗೆ ಎಷ್ಟೊತ್ಕ ಹುಳ ಪಿತಿ 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 ಅಂತ ಹೇಳ್ತೀನಿ. ಹೊಟ್ಟೆ ಹುಳ ಹುಟ್ಲಿಲ್ಲ ಅಂದ್ರೆ ಆ ಹುಳ ಅಲ್ಲ, ಮತ್ತೆ ಹೊಟ್ಟೆಲ್ ಒಂದು ಮಗು ಹುಟ್ಲಿಲ್ಲವಲ್ಲ ಅಂತ ಕೊರ್ಗು ನನಗೆ. ಅಯ್ಯೋ ನಿಮ್ ಮೌನ ಅಲ್ಲೆಲ್ಲ ಇಲ್ಲ. ಅದು ಸ್ಟೇಜ್ ಮೇಲೆ ಬಂದು ಹೇಳ್ಬೇಕ. ಎಷ್ಟು ಜನ ಕಾಯ್ತವ್ರೆ ನೋಡು. ಮನೇಲಿ ಹೋಗಿ ಹೇಳುವ. ನನಗದೆಲ್ಲ ಗೊತ್ತಿಲ್ಲ. ನನಗೆ ಈಗಿಂದ ಮಗು ಬೇಕು ಅಂದ್ರೆ ಬೇಕು. ಅದೇನು ಇದು ಮಾವನ್ಕೇನು ಕಲ್ಲೋಡ್ ಕಿತ್ಕೊಂಡು ಬಿಡಕ್ಕೆ? ಅದೆಲ್ಲ ಗೊತ್ತಿಲ್ಲ. ಮಗು ಕೊಡಕ್ಕಾಗಿಲ್ಲ ಅಂದ್ರೆ ಒಂದ್ 4 ಸೀರೆ ಏನಾದ್ರು ಕೊಡ್ಸಿ. ಅಲ್ಲ ಚೆನ್ನಾಗಿ ಏನಕ್ಕೆ ದೀಪಾವಳಿ ತಾನೆ ಹೊಸ ಸೀರೆ ಕೊಡ್ಸಿದ್ದೀನಿ, ತಿರ್ಗ ಸೀರೆ ಕೇಳ್ತಾವಳೆ. ದೀಪಾವಳಿ ಹೋಗಿ ಎಷ್ಟ್ ದಿನ ಆಯ್ತಕ್ಕ? ಅಷ್ಟ್ರೊಳಗೆ ನಾನು ಒಂದ್ 4 ಮನೆ ಫಂಕ್ಷನ್ ಹೋಗಿದ್ದೆ. 4 ಸೀರೆನು ಹಾಕೊಂಡು ಹೋದೆ. ಹಳೆವಾದೋ ನಾನ್ ಮತ್ತೆ ಆಯ್ಕೊಳಕಿಲ್ಲ, ಹಳೆವನ್ನ ಬಿಸಾಕ್ಬಿಟ್ಟಿದೀನಿ, ಬೇರೋಗ್ಬೇಕು. ಅಲ್ಲ ಇವಳು ಮದ್ವೆ 4 ವರ್ಷ ಆಯ್ತು, ಹಳಬಳ ಬಿಟ್ಟು ಮಾರಬಿಟ್ಟು ಹೊಸ ಹೆಂಡತಿ ಮದ್ವೆ ಹೋಗ್ಬೇಕು. ಏನು ಜಾಸ್ತಿ ಮಾತಾಡ್ತಾ ಇದ್ದೀರಾ ನೀವು? ಏನು ನನ್ ಮಗ ಶಂಕರ ಇದಾನಲ್ಲ, ಶಂಕರ ಅವ್ನ ಹೆಂಡ್ತಿನ ಹೋಗ್ಬಿಟ್ಟಲ್ಲಿ ಹೂವಿನ ಅಡಗ್ಲಿ ಸಂತೆಲ್ ಮಾರ್ಬಿಟ್ಟು ಬಂದ್ಬಿಟ್ಟಂತೆ 25,000 ರೂಪಾಯಿಗೆ. ನನಗೇನೋ ಅನುಮಾನ, ನನ್ನ ಗಂಡನು ನನ್ನನ್ನ 25,000 ರೂಪಾಯಿಗೆ ಮಾರ್ತಾನೆ. ಯವ್ವ ಅಲ್ಲ ಏನಕ್ಕೆ ಇದು ಅಕ್ಕ ನಿಮ್ಮ ಹೆಸರೇನು? 25,000ಕ್ಕೆ ಅಲ್ಲ ಅವನೇ 25,000ಕ್ಕೆ ಮಾರ್ತಾನ್ಬಿಟ್ಟು ನಾನು ನನ್ನ 25,000ಕ್ಕೆ ಮಾರಕ್ಕಿಲ್ಲ. ನನ್ನ ಗಂಡ ಸುಮ್ನೆ ರೇಗಿಸ್ತಾನಷ್ಟೇ. ಅಲ್ಲ ಅವಳು ಯಾರೋ 25,000ಕ್ಕೆ ಮಾರ್ದ ಅನ್ಬಿಟ್ಟು ನಾನು 25,000ಕ್ಕೆ ಮಾರಕ್ಕ ಇಲ್ಲ ಬಿಡ್ರಿ. ನಾನ್ ಮಾರ 30,000ಕ್ಕೆ ಮಾಡ್ತೀನಿ. 35 40 ಅಷ್ಟೇ ನಿನ್ ಫಿಗರ್ ವ್ಯಾಲ್ಯೂ. ಜಾಸ್ತಿ ಮಾತಾಡ್ಬೇಡ. ಹಿಂದೆ ಇರೋರು ಕೈ ಎತ್ತಿದ್ದಾರೆ ತಗೋತೀನಿ ಅಂತ. ನಾನು ಯಾರೋ ಗುಜರಿ ಅಂಗಡಿಲಿ ಕೆಲಸ ಮಾಡೋರು ಇರ್ಬೇಕು. ಗುಜರಿ ಗಾಡಿ ಬಂದ್ರೆ ನೋಡಿ ನೋಡಿ ನೋಡಿ, ಹೆಣ್ಣು ಮಕ್ಳನ್ನ ಹಿಂಗೆಲ್ಲ ಗುಜರಿ ಗಿಜರಿ ಅನ್ನಂಗಿಲ್ಲ. ಸರ್ಕಾರದಿಂದ ಆದೇಶ ಆಗಿದೆ, ಹೆಣ್ಮಕ್ಳನ್ನ ಹೊಗಳ್ತಾ ಇರ್ಬೇಕು. ಹೌದೌದು, ಹಂಗೆ ಬರ್ದಿಲ್ವಾ? ಹೊಗಳದೆ ನಾರಿ
ವರವ ಕೊಡಳು ಅಂತ ಅಲ್ಲ, ಅದಕ್ಕೆ ಇದು ಒಪ್ಕೋತೀನಿ. ಅದಕ್ಕೆ ಅವರೆಲ್ಲ ಸಪ್ಪ ಕೂತಿರೋದಿಲ್ಲ. ಹೆಣ್ಮಕ್ಳು ಹೊಗಳ್ಬೇಕು. ಯಾಕೆ ಹೆಣ್ಮಕ್ಳು ಹೆಂಗೆ ಇದ್ರು ಚೆನ್ನಾಗಿರ್ತಾರೆ. ಹೌದು, ನ್ಯಾಚುರಲ್ ಬ್ಯೂಟಿ, ನ್ಯಾಚುರಲ್ ಬ್ಯೂಟಿ. ಸೂಪರ್ ಆಗಿರ್ತಾರೆ ಅವರು. ಆದ್ರೂ ಬ್ಯೂಟಿ ಪಾರ್ಲರ್ಗೆ ಯಾಕೆ ಹೋಗ್ತೀರಿ? ಹಲೋ, ಅದು ನಾವು ಬ್ಯೂಟಿ ಪಾರ್ಲರ್ಗೆ ಹೋಗೋದು ಯಾಕೆ ಗೊತ್ತಾ? ಹಾ. ನೀವು ಗಂಡ್ಮಕ್ಳು ಇದೀರಲ್ಲ, ಹಾ. ನಿಮ್ಗಳ ಕಣ್ಣಿಗೆ ಪೊರೆ ಕೌದಿರುತ್ತೆ. ಹಾ. ಹೆಂಡತಿ ಲವ್ವರ್ ಎಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದ್ರು ಹಾ. ಪಕ್ಕದವಳನ್ನೇ ನೋಡ್ತಿರ್ತೀರಲ್ಲ, ಅದಕ್ಕೆ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀವಿ. ಸರಿ ಆಯ್ತು, ಬ್ಯೂಟಿ ಪಾರ್ಲರ್ ಹೋಗಿ ಚೆನ್ನಾಗಿ ಕಾಣ್ತಿರಲ್ವಾ? ಹಾ. ಫಿಲ್ಟರ್ ಹಾಕಂದ್ ಯಾಕೆ ಫೋಟೋ ತೆಗಿತೀವಿ? ಬ್ಯೂಟಿ ಪಾರ್ಲರ್ ಹೋಗಿ ಚೆನ್ನಾಗಿರ್ತಿರ್ತಾನೆ. ನೋಡಿ ನೋಡಿ, ಹಾ. ಜಾಸ್ತಿ ಅಂದ್ರೆ ಜಾಸ್ತಿ ಕಾಲ್ ಎಳಿತಾ ಇದ್ರಿ. ಏನ್ರಿ ಗೊತ್ತು ನಿಮ್ಗೆ ಹೆಣ್ಮಕ್ಳ ಬಗ್ಗೆ? ಏನ್ ಹೇಳ್ಬೇಕು? ಕರ್ನಾಟಕದಲ್ಲಿರೋ ನದಿಗಳ ಹೆಸರು ಹೇಳಿ ನೋಡೋಣ. ಕರ್ನಾಟಕದಲ್ಲಿರೋ ನದಿಗಳು ಗಂಗಾ, ತುಂಗಾ, ಯಮುನಾ, ಕಾವೇರಿ, ಗೋದಾವರಿ. ಹಾ. ಎಲ್ಲಾರ್ಗು ಯಾರ ಹೆಸರು ಇಟ್ಟಿರೋದು? ಹೆಣ್ಮಕ್ಳ ಹೆಸರು. ಹೆಣ್ಮಕ್ಳು ಅಂದ್ರೆ ಅಷ್ಟು ಪವಿತ್ರರು ಅಂತ. ಹೌದು, ನಿಜ ಒಪ್ಕೋಬೇಕು. ಅಲ್ವಣ? ಕರ್ನಾಟಕದಲ್ಲಿರೋ ನದಿಗಳು ಗಂಗಾ, ತುಂಗಾ, ಕಾವೇರಿ ಎಲ್ಲ ಹೆಣ್ಮಕ್ಳ ಹೆಸರು ಇಕ್ಕಿರೋದು. ಯಾಕೆ? ನದಿಗಳು ಒಂದ್ ಕಡೆ ನಿಲ್ಲಲ್ಲ, ಹುಡುಗಿರು ಒಂದ್ ಕಡೆ ಇರಲ್ಲ ಅಂತ. ಅದೇ ಗಂಡು ಮಕ್ಕಳನ್ನ ನೋಡು, ಬಡ್ಡಯ್ಯನ ಬಾವಿ, ಭೂತಯ್ಯನ ಕೆರೆ, ಮಾದಪ್ಪನ ಕಟ್ಟೆ ಅಂತ ಇಕ್ಕಿರ್ತಾರೆ. ಯಾಕೆ ಹೇಳು? ಯಾಕೆ? ಬಾವಿ ಕೆರೆ ನೀರು ಎಲ್ಲೂ ಹೋಗಲ್ಲ, ಗಂಡು ಮಕ್ಕಳು ಎಲ್ಲೂ ಹೋಗಲ್ಲ, ನಿಯತ್ತಾಗಿರ್ತೀವಿ ಅಂತ. ಏನು? ಸುಮ್ನೆ ಇರಮ್ಮ. ಬೆಳಗಾಲ್ ನಿಯತ್ತು ನಿಮ್ದು. ನಿಮಗೆ ನಿಂತು ನೀರಾಗ್ಬಿಟ್ಟಿರ್ತೀರ ನೀವು ಜೀವನದಲ್ಲಿ. ಇಲ್ಲಿಂದ ಇನ್ನೊಂದ್ ಕಡೆಗೆ ಹೋಗಿ ಬದುಕಕ್ ಬರಲ್ಲ, ಅದಕ್ಕೆ ನಿಮಗೆ ಬಡ್ಡಯ್ಯನ ಕಟ್ಟೆ ಅಂತ ಹೆಸರಿಡೋದು. ನಮ್ ಹೆಣ್ಮಕ್ಳ ತರ ನಿಮಗ್ ಬದುಕಕ್ ಆಗತ್ತಾ? ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ಇಲ್ಲ ಅಂತ ಅಂದ್ರೆ ನಿಮಗ್ ಬದುಕಕ್ಕೆ ಆಗೋದಿಲ್ಲ. ಯಾಕೆ ಬದುಕಕ್ಕಾಗಲ್ಲ? ಯಾಕೆ ಬದುಕಕ್ ಆಗಲ್ಲ ಅಂದ್ರೆ, ಈಗ ಸಪೋಸ್ ಎಕ್ಸಾಂಪಲ್ ತಗೋ, ಎಲ್ಲಾರ ಮನೆಯಲ್ಲೂ ಹುಡುಗಂಗೆ ಹುಡುಗಿ ಸಿಗ್ತಾ ಇಲ್ಲ, ನಮ್ ಹುಡುಗಂಗ್ ಹುಡುಗಿ ಸಿಗ್ತಾ ಇಲ್ಲ ಅಂತ ಹುಡುಕ್ತಾವ್ರೆ ಹೊರ್ತು ನಮ್ ಹುಡುಗಿಗೊಬ್ಬ ಹುಡುಗ ಸಿಗ್ತಾ ಇಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ. ಇದು ಪಾಯಿಂಟ್. ಹುಡುಗಿರಿಗೆ ತುಂಬಾ ಡಿಮ್ಯಾಂಡು. ಯಾಕೆ ಡಿಮ್ಯಾಂಡು? ಹುಡುಗಿ ಫೋಟೋ ಕಳಿಸಿ ನೋಡ್ಬೇಕು ಅಂದ ತಕ್ಷಣ ಇವ್ರು ಫಿಲ್ಟರ್ ಹಾಕ್ಬಿಟ್ಟು ಡಿಸೈನ್ ಸೆಲ್ಫಿ ಹೊಡೆದು ಕಳಿಸ್ಬಿಡ್ತಾರೆ. ಅದೇ ಇವ್ರು ತಾಕತ್ತಿದ್ರೆ ಆಧಾರ್ ಕಾರ್ಡ್ ಅಲ್ಲಿ ಇವ್ರು ಫೋಟೋ ಕಳಿಸ್ಲಿ. ಒಂದು ಹುಡುಗಿ ಆಧಾರ್ ಕಾರ್ಡ್ ಅಲ್ಲಿರೋ ಫೋಟೋ ಕಳಿಸ್ಲಿ, ವೋಟರ್ ಐ ಡಿಲಿರೋ ಫೋಟೋ ಕಳಿಸ್ಲಿ, ಎಲ್ಲಿರೋ ಫೋಟೋ ಕಳ್ಸಿದ್ರು ನಿನ್ನ ಮದ್ವೆ ಆಗೋದು ಹೆಣ್ಮಗುನೇ, ನಿನ್ನ ಹುಟ್ಟಿಸಿದ್ದು ಹೆಣ್ಮಗುನೇ. ಸೊ ನೀನ್ ಇರೋದು ಈ ಸ್ಟೇಜ್ ಮೇಲೆ ಬಂದಿರೋದು ಹೆಣ್ಣಿಂದನೇ ಕಣೋಲೆ. ಯಾರು ಹೆಣ್ಣಿಂದಾರು ಹುಟ್ಟಿಸ್ತವನೊಬ್ಬ ಗಂಡನ ಮೇಲೆ ಏನು ಬರೀ ಹುಟ್ಟಿಸ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಟ್ರೆ ಆಯ್ತಾ? ಅವನ್ನ ಸಾಕಿ ಹಣ್ಣು ತೊಳೆದು ಬೆಳೆಸಿ ಊಟ ಹಾಕೊಳ್ಳು ಹೆಣ್ಣು ಕಣ. ನಾವು ತಂದಾಕ್ತಿವಿ, ನೀವು ತಿಂದಾಕ್ತಿವಿ ಅಷ್ಟೇ ತಾನೆ. ಏನ್ ತಂದಾಕದು? ನಾವು ತಂದಾಕ್ತಿವಿ. ಏನೋ ಒಂದ ದುಡ್ಕೊಂಬಂದು ಇಷ್ಟ ಕೊಟ್ಟಿದ್ದನ್ನ ಶಾಸ್ತ್ರ ಡಬ್ಬದಲ್ಲಿ ಇಟ್ಟು ಸಂಸಾರ ತುಗಿಸ್ಕೊಂಡು ಹೋಗ್ತಾ ಇರೋ ಹೆಣ್ಣು ಕಣ. ಅಯ್ಯೋ ಭಾರಿ ತುಗಿಸ್ತೇನೆ. ರೀಸೆಂಟ್ ಆಗಿ ಗಣೇಶನ ಹಬ್ಬ ಆಯ್ತು, ಹೌದು. ಕನ್ನಡ ರಾಜ್ಯೋತ್ಸವ ಹೌದು. ಅಲ್ಲೆಲ್ಲ ಪೂಜೆ ಮಾಡಿದ್ ಯಾರನ್ನ? ಮೊದಲು ಗೌರಿನ. ಕನ್ನಡ ರಾಜ್ಯೋತ್ಸವದಲ್ಲಿ ಕನ್ನಡಾಂಬೆನ. ಹೌದು. ಗೌರಿನ ಹೆಣ್ಣು ಕಣೋ, ಗೌರಿನ ಮೊದಲು ಪೂಜೆ ಮಾಡೋದು. ಹೌದು. ಆ ಗೌರಿನ ಗಣಪನ ತಂದಿಟ್ಟವನ ಯಾರೋ ಒಬ್ಬ ಗಂಡು ಮಕ್ಕಳು ತಂದಿಟ್ಬಿಟ್ಟು ಅವ್ರು ತಾನೇ ಪೂಜೆ ಮಾಡಿ ಎಲ್ಲಾನು ಇದ್ ಮಾಡೋದು. ನೀವು ತಗೊಂಬಂದ್ಬಿಟ್ರೆ ಆಗೋಯ್ತಾ? ತಗೊಂಬಂದ್ಮೇಲೆ ಮೊದ್ಲು ಆರತಿ ಎತ್ತವಳು ಹೆಣ್ಣು ಕಣ. ಆ ಆರತಿ ಎತ್ಬೇಕಾದ್ರೆ ಕಾಯಿ ಕರ್ಪೂರ ಕುಂಕುಮ ದುಡ್ಡು ಕೊಟ್ಬಿಟ್ಟು ತಗೊಂಬರ್ತಾರಲ್ಲ ಅವನೊಬ್ಬ ಗಂಡು ಕಣೆ. ಕಾಯಿ ಕರ್ಪೂರ ತರಕ್ಕೆ ದುಡ್ಡು ಬೇಕಲ್ವಾ? ಹಾ. ದುಡ್ಡು ಅಂದ್ರೇನೆ ಲಕ್ಷ್ಮಿ, ಲಕ್ಷ್ಮಿ ಅಂದ್ರೇನೆ ಹೆಣ್ಣು ಕಣ. ಸತ್ಯ ಇದು. ದುಡ್ಡು ಲಕ್ಷ್ಮಿ. ಆ ನೋಟಲ್ಲಿರೋ ಗಾಂಧಿ ತಾತನೇ ಗಂಡು ಅಂತ ಅವಾಗ್ಲೇ ಹೇಳ್ಬಿಟ್ಟೆ ನಾನು. ತಿರ್ಗಾ ಅದನ್ನೇ ಕೇಳ್ತಾ ಇದ್ಯಾ? ಗಾಂಧಿ ತಾತ ಮದ್ವೆ ಆಗಿದ್ದು ಹೆಣ್ಣು. ಅವ್ರಪ್ಪ ಅವ್ರ ತಾತ ಎಲ್ಲ ಗಂಡು ಮುಟ್ಕ ನಿಂತ್ಕೋ. ನೋಡು ನೋಡು, ಜಾಸ್ತಿ ಅಂದ್ರೆ ಜಾಸ್ತಿ ಕಿಂಡಲ್ ಮಾಡ್ತಾ ಇದೀಯ ಹೆಣ್ಮಕ್ಳನ್ನ. ಏನೋ ಗೊತ್ತು ನಿಮ್ಗೆ ಹೆಣ್ಮಕ್ಳ ಬಗ್ಗೆ? ಏನ್ ಗೊತ್ತು? ನಾವು ಹುಟ್ಟೋವಾಗ್ಲೇನೆ ಹುಟ್ಟೋದೇ ಬೇಡ ಅಂತ ಜನ ಎಲ್ಲ ಬೇಡ್ಕೊತಾ ಇದ್ರು ಓಪನಿಂಗ್ ಅಲ್ಲೇ ಚಾಲೆಂಜ್ ಮಾಡ್ಕೊಂಡು ಹುಟ್ಟೋರು ಕಣ ಹೆಣ್ಮಕ್ಳು. ನಾವ್ ಹೆಣ್ಮಕ್ಳು ಯಾರೋ ನಾಲ್ಕು ಗಂಡು ಕಟ್ಟಕೊಂಡ್ಬಿಟ್ಟಾಯ್ತಾ ನಿಮ್ಗೆ? ನಾವ್ ತರ ಸೈಲೆಂಟ್ ಕಿಲ್ಲರ್ಸ್ ಆಯ್ತಾಯ್ತು. ಸೈಲೆಂಟ್ ಆಗಿ ಕೇಳಿಸ್ಕೊತಾ ಇರೋ. ನಾವು ಹುಟ್ಟೋದೇ ಬೇಡ ಅಂತ ಇದ್ರು ಓಪನಿಂಗ್ ಅಲ್ಲಿ ಚಾಲೆಂಜ್ ಮಾಡ್ಕೊಂಡು ಹುಟ್ಬಿಟ್ಟು ಮನೆಯಿಂದ ಆಚೆಗೆ ಹೋಗ್ಬೇಕು ಅಂದ್ರೆ ಅಪ್ಪ ಅಮ್ಮನ್ ಪರ್ಮಿಷನ್ ಕೇಳ್ಬೇಕು, ಅಣ್ಣ ತಮ್ಮನ್ ಪರ್ಮಿಷನ್ ಕೇಳ್ಬೇಕು. ಅದ್ರಲ್ಲಿ ನಾವು ಓದ್ಬೇಕು ಅಂದ್ರೆ 1000 ರೆಸ್ಟ್ರಿಕ್ಷನ್. ಅದ್ರೊಳಗಡೆ ನಮ್ಮ ಆಂಬಿಷನ್ ಕಂಪ್ಲೀಟ್ ಮಾಡ್ಕೊಳಕ್ ಆಗ್ದಲೆ ಈ ಸಮಾಜದ ಕಟ್ಟುಪಾಡುಗಳಿಗೆಲ್ಲ ಕಟ್ಟು ಬಿದ್ದು ಯಾವನೋ ನಿನ್ನಂತ ಮುಟ್ಟಾಳ್ ನನ್ ಮಗನಿಗೆ ಗಂಟು ಬಿದ್ದು ಹುಟ್ಟಿದ ಮನೆ, ಊರು, ಕೇರಿ, ಬೀದಿ ಎಲ್ಲ ಬಿಟ್ಟು ಇನ್ಯಾವುದೋ ಊರಿಗೆ ಹೋಗಿ ಇನ್ಯಾವುದೋ ಕೇರಿಗೆ ಹೋಗಿ ಗೊತ್ತು ಗುರಿ ಇಲ್ದಿರೋರ್ ಮನೆ ದೀಪ ಬೆಳಗ್ತೀವಲ್ಲ ನಾವು ಕಣ ಹೆಣ್ಮಕ್ಳು
ಏನಣ್ಣ ಹಿಂಗೆ ಹೇಳ್ಬಿಡು, ನಾವು ಸುಮ್ಮನೆ ಇರ್ಬೇಕಾ? ಏ ಗಂಡು ಮಕ್ಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ನಮ್ಮ ಊಟೆಲ್ಲ ಮೀಸೆ ಬರೋಕ್ಕಿಂತ ಮುಂಚೆನೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಅಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ, ಲವ್ ಮ್ಯಾರೇಜ್ ಆಗೋಣ ಅಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋಣ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿ ಇರೋಣ ಅಂದ್ರೆ ಆಡೋ ಮಗ ಬಂದು ಅಂಕಲು ಅಂತ ಕರೀತಾನೆ. ಗಂಡು ಮಕ್ಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರು ಮೇಲ್ಗಡೆ ಪ್ರೆಷರ್ ಇದ್ರು ವಿಜಲ್ ಹೊಡ್ಕೊಂಡು ನಗಿನಾಗ್ತಾ ಬದುಕ್ತಾ ಇರ್ತೀವಿ. ಖುಷಿಗೋಸ್ಕರ ಬದುಕೋನೆ ಗಂಡು ಕಣೆ. ನೀವೇನ್ ಖುಷಿಯಾಗಿದ್ದೀರಾ, ಏನ್ ನಗ್ನಗ್ತಾ ಇದ್ದೀರಾ ಅಂತ ನಮಗ್ ಗೊತ್ತಿಲ್ವಾ? ಅಲ್ಲಿ 1000 ಸ್ಟೇಟಸ್ ಗಳು ಹಾಕೋತೀರಾ. 90s ಕಿಡ್ಸ್, 90s ಕಿಡ್ಸ್ಗೆ ಒಂದು ಹೆಣ್ ಸಿಗ್ತಾ ಇದೆ. 90s ಕಿಡ್ಸ್ ಅಂದ್ರೆ ಈ ತರ, 90s ಕಿಡ್ಸ್ ಅಂದ್ರೆ ಆ ತರ ಅಂತ ಅನ್ಬಿಟ್ಟು. ಅಲ್ಲ 30 ರೂಪಾಯಿ ಪಾನಿಪುರಿ ತಿನ್ಕೊಂಡ್ 300 ಸೆಲ್ಫಿ ತಕ ಇವ್ರಿಗೆ ಎಷ್ಟು ಇರ್ಬೇಕಾದ್ರೆ 3000 ರೂಪಾಯಿ ಎಣ್ಣೆ ಕುಡಿದ್ರು ಹೆಣ್ತಿರ್ಗೆ ಗೊತ್ತಾಗ್ತದೆ ಮೇಂಟೈನ್ ಮಾಡೋ ನಮಗೆ ಎಷ್ಟು ಮಾಡ ಏನು ಏನ್ 90s ಕಿಡ್ಸ್ ಅವ್ರ ಬಗ್ಗೆ ಏನ್ ಗೊತ್ತು ನಿನಗೆ? ನಮ್ 90s ಕಿಡ್ಸ್ ಪ್ರಾಬ್ಲಮ್ ಆದ್ರೂ ಗೊತ್ತಾ ನಿನಗೆ? ಎಷ್ಟು ನಮ್ 90s ಕಿಡ್ಸ್ ತುಂಬಾ ಜನ ಅವ್ರೆ, ಯಾರಿಗೂ ಹೆಣ್ ಸಿಗಲ್ಲ, ಶಾಪ ನಂದು. ಬೇಡ ಬಿಡು, ನಾವ್ ಹಂಗೆ ಇರ್ತೀವಿ, ನಾವ್ ಸಿಂಗಲ್ ಆಗಿ ಇರ್ತೀವಿ ಕಣ. ಯಾಕೆ ಹೇಳು? ಆಕಾಶದಲ್ಲಿ ಎಷ್ಟೇ ನಕ್ಷತ್ರ ಇದ್ರು ಹೈಲೈಟ್ ಆಗಿರೋ ಸಿಂಗಲ್ ಆಗಿರೋ ಚಂದ್ರ ಮಾತ್ರ. ಆ ಸೂರ್ಯ ಚಂದ್ರನೇ ಸಿಂಗಲ್ ಆಗವ್ರೆ, ನಾವು ಸಿಂಗಲ್ ಆಗಿರ್ತೀವಿ ಬಿಡು. ಆ ಸೂರ್ಯ ಚಂದ್ರ ಕೂಡ ಸುತ್ತೋದು ಭೂಮಿ ಸುತ್ತಾನೆ. ನಮ್ಮ ಭೂಮಿ ಒಬ್ಳು ಹೆಣ್ಣಮ್ಮ. ಓ, ಭೂಮಿ ಒಬ್ಬ ಹೆಣ್ಣ? ಹೌದು. ಈಗ ದೊಡ್ಡವರು ಒಂದ್ ಮಾತು ಹೇಳ್ತಾರೆ, ಏನಂತ? ಮಗ ಹದಗೆಟ್ಟೋದ ಅಂದ್ರೆ ಹೌದು, ಹಾದಿ ಬೀದಿ ಸುತ್ತಾದ್ರೂ ಒಂದ್ ಹೆಣ್ತನ್ ಕಟ್ಟು ಸರಿ ಹೋಗ್ತಾನೆ ಅಂತ. ಹೌದು. ಅಲ್ಲಿಗೆ ಇತ್ಯರ್ಥ ಆಗೋಯ್ತಲ್ಲ. ಈ ಗಂಡ್ ಮಕ್ಳು ಜೀವನ ನೆಟ್ಟಗಾಗ್ಬೇಕು ಅಂದ್ರೆ ನಿಮ್ಮ ಜೀವನಕ್ಕೆ ಹೆಣ್ಮಕ್ಳು ಬರ್ಲೇಬೇಕಮ್ಮ. ಹೌದು, ಹೆಣ್ಮಕ್ಳು ಬರ್ಬೇಕು. ಒಂದ್ ಸಣ್ಣ ಡೆಮೋ ತೋರಿಸಿದ್ ನಿನ್ಗೆ. ಏನು? ಇಲ್ಲಿರೋರು ಯಾರೋ ಮದುವೆ ಆಗದಿರೋ ನಮ್ಮತ್ತ ಜಾಲಿ ಬಾಯ್ಸು, ಯಾರಿಗೂ ಮದುವೆ ಆಗಿಲ್ಲ. ಮದುವೆ ಆಗದಿರೋರು ಹೆಂಗವ್ರು ನೋಡು, ಜಾಲಿ ಜಾಲಿ ಎಲ್ಲ ಜಾಲಿ. ಅದೇ ಮದುವೆ ಆಗಿರೋರು ನೋಡು ಪಾಪ, ಹೆಂಡತಿ ಮೇಲೆ ಕೂರಿಸ್ಬಿಟ್ಟು ಅವರು ಸೈಡಲ್ಲಿ ಹೆಂಗೆ ಸೈಲೆಂಟ್ ಆಗಿ ಈ ತಿಥಿ ಸಾವನ್ ಮನೆಗೆ ಬಂದಿರ್ತಾರಲ್ಲ ಹಿಂಗ್ ನೋಡ್ತಾ ಕೂತವ್ರ ನೋಡು. ಇದು ಕಣೆ ಜೀವನ. ಅದಕ್ಕೆ ಮದುವೆ ಆಗುದೇ ಬೇಡ, ನಾವು ಜಾಲಿ ಆಗಿರ್ತೇವೆ ಬಿಡು. ಜಾಲಿ ಆಗಿರ್ಬೇಕು ಅಂತ ಅಂದ್ರೆ ಮದುವೆ ಯಾಕೋ ಅದೇ ಹಂಗನ್ನೋನು. ಮದುವೆ ಆಗ್ದಲ್ಲ ಹಂಗೆ ಇರ್ಬೋದಾಗಿತ್ತಲ್ಲ. ಇಷ್ಟೆಲ್ಲ ಆದ್ಮೇಲೆ ನಿನ್ ಜೊತೆ ಸಂಸಾರ ಮಾಡಲ್ಲ, ಬ್ರೇಕಪ್. ಚಿನ್ನ, ನಂಗೆ ಗೊತ್ತಿತ್ತು ನಿಮಗ್ ನನ್ ಬಿಟ್ಟಿರಕ್ಕಾಗಲ್ಲ. ಮುಚ್ಕೆ ಬ್ಯಾಗ್ ತಗೋ ಹೋಗೆ. ಇಷ್ಟೆಲ್ಲ ಅವಮಾನ ಆದ್ಮೇಲೆ ಬ್ರೇಕಪ್. ಬಾಯ್ಲಿ ನಿನ್ಗೊಂದು ಡೈಲಾಗ್ ಹೇಳ್ಬೇಕು. ಏನು? ಹುಡುಗಿರ್ ಚೇಂಜ್ ಆಗೋದು ಮೇಕಪ್ ಆದ್ಮೇಲೆ, ಹುಡುಗರು ಚೇಂಜ್ ಆಗೋದು ಬ್ರೇಕಪ್ ಆದ್ಮೇಲೆ. ಹೋಗಿ ಬಾಯ್ಲಿ ಇನ್ನೊಂದು ಹೇಳ್ಬೇಕು. ಹುಡುಗಿರ್ ಪ್ರೀತಿ ಒಂಥರ ಫೋನ್ ನಂಬರ್ ಇದ್ದಂಗೆ, ಯಾವಾಗ ಬೇಕಾದ್ರೂ ಚೇಂಜ್ ಆಗೋದು. ಆದ್ರೆ ಹುಡುಗರ ಪ್ರೀತಿ ಆಧಾರ್ ಕಾರ್ಡ್ ಅಲ್ಲಿರೋ ನಂಬರ್ ಇದ್ದಂಗೆ, ಯಾವತ್ತೂ ಚೇಂಜ್ ಆಗಲ್ಲ. ಹೋಗು. ಆದ್ರೆ ಈ ನನ್ ಮಗಂಗ್ ಒಂದ್ ವಿಚಾರ ಗೊತ್ತಿಲ್ಲ. ಆಧಾರ್ ಕಾರ್ಡ್ ವ್ಯಾಲಿಡೇಟ್ ಆಗ್ಬೇಕು ಅಂತ ಅಂದ್ರೆ ಫೋನ್ ನಂಬರ್ಗೆ ಪಿನ್ ಕೋಡ್ ಬರ್ಬೇಕಮ್ಮ. ಸೊ ಫೋನ್ ನಂಬರ್ ಆಧಾರ್ ಕಾರ್ಡ್ ಎರಡು ಜೊತೆಯಾಗಿ ಲಿಂಕ್ ಆಗಿರ್ಬೇಕಮ್ಮ. ನೀನ್ ಫೋನ್ ನಂಬರ್ ಅಂತ ಒಪ್ಕೊತಾ ಇದ್ದೀನಿ. ಹೌದು, ಒಪ್ಕೊತಾವಳಲ್ಲ ಅವಳು. ಅದಕ್ಕೆ ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬಿಡ್ತಿದ್ದಿತ್ತು ಅವಾಗ್ಲೇ ನಾನು. ಚಿನ್ನ ಬೈಲಿ. ಏನು? ಏನಿಲ್ಲ, ಮುಚ್ಕೊ ಹೋಗು. ಕೊನೆದಾಗ ಒಂದ್ ಮಾತು ಹೇಳ್ತೀನಿ. ನಮ್ ಸೌಂಡ್ ಅಣ್ಣ ಇದಾರಲ್ಲ. ಸೌಂಡ್ ಅಣ್ಣ? ಯಾರು ಸೌಂಡ್ ಅಣ್ಣ? ಇವ್ರು. ಏನ ಅಷ್ಟೊಂದು ಸೌಂಡ್ ಮಾಡ್ತೀಯನ? ಅವ್ರವ್ರ ಹೆಂಡತಿಗೆ ದಿನಾ ಮಲ್ಗೆ ಹೂ ತಗೊಂಡೋಗ್ತಾರಂತೆ. ಸೌಂಡ್ ಅನಿಲ್ ಅವರು. ಸೌಂಡ್ ಅನಿಲ್ ಅಣ್ಣ? ಓಕೆ. ಸೂಪರ್ ಆಗಿ ಸೌಂಡ್ ಕೊಟ್ಟಿದಾರಲ್ಲ. ಈ ಸೌಂಡ್ ಕೊಡೋದಕ್ ಕಾರಣ ಏನ್ ಗೊತ್ತಾ? ಅವ್ರ ಹೆಂಡತಿ ದಿನಾ ಹೆಂಡತಿಗ್ ಮಲ್ಗೆ ಹೂ ತಗೊಂಡೋಗ್ ಕೊಡ್ತಾರೆ. ಮಲ್ಗೆ ಹೂ ಇದ್ಮೇಲೆ ಮಲಗಿಸ್ತಾರಂತೆ. ನೀನ್ ಯಾವತ್ತಾರ ನನ್ಗ ಹಂಗ್ ಮಾಡ್ದ? ಅವ್ರೇನ್ ಕೆಲ್ಸ ಮಾಡೋದು? ಈ ಸೌಂಡ್ ಸಿಸ್ಟಮ್ನೆಲ್ಲ ಎತ್ತಿಟ್ಟಾದ್ಮೇಲೆ ಮಲ್ಗೆ ಹೂ ಮಾರಕ್ ಹೋಗ್ತಾರಂತೆ. ನಾನೇನ್ ಕೆಲ್ಸ ಮಾಡೋದು? ನೀನ್ ಖಾರ ಪುಡಿ ಎಲ್ರಿಗೂ ಉರ್ಸ್ತೀಯಲ್ಲ. ಮಲಗಿಸ್ಬಿಟ್ಟು ಮಾಡ್ಲಾ ತಿಕ್ಬಿಟ್ಟು ಖಾರ ಕೇಳಕ್ಕೂ ಒಂದ್ ಇತಿ ಮಿತಿ ಬೇಡವೇನೆ. ಯಾಕೆ? ಹೋಗು. ಆಯ್ತು ಆಯ್ತು. ಬೈಲೆ. ಏನು ಬೈಲೆ? ಬೈಲೆ. ಏನ್ ನಿನ್ ಹೆಸರು? ವಾಣಿ. ಸರಿ ಹೋಗಾಯ್ತು. ಬೈಲಿ ಓಲಿ. ಬೈಲಿ. ನೀನ್ ಮೇಕಪ್ ಮಾಡಿದ್ಯಲ್ಲ ಜಾಸ್ತಿ. ಏನ್ ಜಾಸ್ತಿ ಮಾಡಿಲ್ಲ, ಒಂಚೂರು ಲೈಟ್ ಆಗಿ. ಅದಕ್ಕೆ ಅಣ್ಣ ಹೇಳೋದು, ಲಾಕಪ್ ಅಲ್ಲಿರೋ ಹುಡುಗರು ಬೇಕಾದ್ರು ನಂಗೆ ಬಿಡು, ಮೇಕಪ್ ಹಾಕೋ ಈ ತರ ಹುಡುಗಿರು ಮಾತ್ರ ನಮ್ ಬೇಡ ಅಂತ. ಹೋಗು ಅಂದಲ್ಲ. ಹಿಂದಿಂದ ಬಂದು ಸಾಯ್ತಾಳಲ್ಲ ನೋಡು.
ನಾವು ಅದ್ ಬಿಡ್ತೀನಿ ಹೋಗು. ನೋಡು ಇದೇ ಕೊನೆನಾ? ಹ್ಮ್. ಇದೇ ಮಾತಾ? ಇದೇ ಕೊನೆ ಹೋಗು. ಹೋಗು ಅಂತ ಹೇಳ್ತಾ ಇದೀನಿ ಮತ್ ಬರಲ್ಲ. ಅಲ್ಲಿ ನಿನ್ ಕ್ಲಾಸ್ಮೇಟ್ ಎಲ್ಲೇ ಅವನ ಉಳ್ಳಾಗಡ್ಡಿಯಪ್ಪ ಇಲ್ಲೇ ಅವನ ನಿನ್ ಕ್ಲಾಸ್ಮೇಟ್ ಬಾ ಅಣ್ಣ ಬಾಣ ಇಲ್ಲಿ. ಅಯ್ಯೋ ನಾಚಿಕೆ ಬೇಡ ಬಾಣ ಬಾ ಇರ್ಲಿ. ಬನ್ನಿ ಅಂಕಲ್ ಇಲ್ಲಿ. ಅಂಕಲ್ ಅಂಕಲ್ ಅವರು ಸರಿ ಆಯ್ತು, ನೆಕ್ಸ್ಟ್ ಬರ್ತೀವಿ. ಅಲ್ಲಿವರೆಗೂ ರೆಡಿ ಆಯ್ತಾರು ನೀನು ಜಿಮ್ಗೆ ಹೋಗಿ ನೀನು ಹೀರೋ ಮಾಡ್ತೀನಿ ನಾನು. ಓಕೆ, ಇದಾಗಿತ್ತು ನಿಮ್ಮನ್ನೆಲ್ಲ ನಗ್ಸೋ ಅಂತ ಒಂದು ಸಣ್ಣ ಪ್ರಯತ್ನ.